ಹೆಲೋ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಚಿಕನ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೇನೆ. ಫಸ್ಟ್ ನಾನಿಲ್ಲಿ ಬೋನ್ಲೆಸ್ ಚಿಕನ್ ತಗೊಂಡಿದ್ದೇನೆ. ಚಿಕನ್ ಅನ್ನು ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ತೇನೆ. ಫ್ರೈಡ್ ರೈಸಿಗೆ ಬೋನ್ ಇದ್ದದ್ದು ಚೆಂದ ಆಗೋದಿಲ್ಲ. ಸೊ ನಾನು ಬೋನ್ಲೆಸ್ ಚಿಕನ್ ಅನ್ನು ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ತಾ ಇದ್ದೇನೆ, ಆಯ್ತಾ. ಸೊ ನನಗೆ ಫ್ರೈಡ್ ರೈಸಿಗೆ ಜಾಸ್ತಿ ದೊಡ್ಡ ಪೀಸ್ ಇಷ್ಟ ಆಗುದಿಲ್ಲ. ಸೊ ನಾನು ಅದಕ್ಕೆ ಚಿಕ್ಕ ಚಿಕ್ಕ ಮಾಡ್ತಾ ಇದ್ದೇನೆ. ನಿಮ್ಗೆ ಎಷ್ಟು ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನಾನಿಲ್ಲಿ ಬೌಲಿಗೆ ಚಿಕನ್ ಅನ್ನ ಹಾಕಿ ಮ್ಯಾರಿನೇಟ್ ಮಾಡ್ಕೊಳ್ತೇನೆ. 1 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತೆ 1 ಟೇಬಲ್ ಸ್ಪೂನ್ ಬ್ಲಾಕ್ ಪೆಪ್ಪರ್ ಪೌಡರ್ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ. ಮತ್ತೆ ನಾನಿಲ್ಲಿ ಒಂದು ಎಗ್ ವೈಟ್ ಅನ್ನ ಹಾಕ್ತಾ ಇದ್ದೇನೆ. ಎಲ್ಲೋ ನಂಗೆ ಇಷ್ಟ ಆಗುದಿಲ್ಲ, ನಾನು ಹಾಕ್ತಾ ಇಲ್ಲ. ಸೊ ನಾನು ಇದೆಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಮತ್ತೆ ನಾನಿಲ್ಲಿ ಸ್ವಲ್ಪ ಕಾರ್ನ್ ಸ್ಟಾರ್ಚ್ ಅನ್ನು ಹಾಕ್ತಾ ಇದ್ದೇನೆ. ಇದನ್ನ ಚಂದ ಮಿಕ್ಸ್ ಮಾಡಿ ನಾನು ಸೈಡಿಗೆ ಇಡ್ತೇನೆ, ಆಯ್ತಾ. ನೆಕ್ಸ್ಟ್ ರೈಸ್ ಬೇಯಿಸ್ಲಿಕ್ಕೆ ಇಡುವ. ನಾನು 2 ಗ್ಲಾಸ್ ಜೀರಾ ರೈಸ್ ಅನ್ನು ತಗೊಂಡಿದ್ದೇನೆ. ಸೊ ನಿಮ್ಗೆ ಎಷ್ಟು ಬೇಕು ನೀವು ತಗೊಳ್ಬಹುದು. ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ತಗೊಳ್ಬಹುದು. ಸೊ ರೈಸ್ ಅನ್ನ ವಾಶ್ ಮಾಡಬೇಕು. ಅದರ ಮೇಲೆ ನಾನು ಇದನ್ನ ಬಾಯ್ಲ್ ಆಗ್ಲಿಕ್ಕೆ ಇಡ್ತೇನೆ. ನಾನು ನೀರಿಗೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ರೈಸ್ ಅನ್ನ ಬೇಯಲಿಕ್ಕೆ ಇಡ್ತೇನೆ, ಆಯ್ತಾ. ಸೊ ನಾನಿಲ್ಲಿ ರೈಸ್ ಅನ್ನ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಮತ್ತೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೇನೆ. ಸೊ ಆವಾಗ ರೈಸ್ ಅಂಟಿಕೊಳ್ಳುವುದಿಲ್ಲ, ಫ್ರೈಡ್ ರೈಸ್ಗೆ ಒಳ್ಳೆ ಆಗ್ತದೆ. ಸೊ ರೈಸ್ ಬಾಯ್ಲ್ ಆಗುವ ತನಕ ನಾನಿಲ್ಲಿ ವೆಜಿಟೇಬಲ್ಸ್ ಅನ್ನ ಕಟ್ ಮಾಡ್ತೇನೆ. ನಿಮ್ಗೆ ಯಾವ್ದು ವೆಜಿಟೇಬಲ್ ಬೇಕು ನೀವು ಅದನ್ನು ತಗೊಳ್ಬಹುದು, ಆಯ್ತಾ. ಸೊ ನಾನಿಲ್ಲಿ ಕ್ಯಾರೆಟ್, ಕ್ಯಾಪ್ಸಿಕಮ್, ಸ್ಪ್ರಿಂಗ್ ಆನಿಯನ್ಸ್ ಮತ್ತೆ ಕ್ಯಾಬೇಜ್ ಅನ್ನು ತಗೊಂಡಿದ್ದೇನೆ. ಅದನ್ನೆಲ್ಲ ಕಟ್ ಮಾಡ್ತೇನೆ. ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಳ್ಳಿ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಆದ್ಮೇಲೆ ಒಂದು ಬಾಣಲೆ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ವೆಜಿಟೇಬಲ್ಸ್ ಅನ್ನು ಫ್ರೈ ಮಾಡಬೇಕು. ಫಸ್ಟ್ ನಾನಿಲ್ಲಿ ಮೆಣಸು ಮತ್ತೆ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಲಿಕ್ಕೆ ಇಡ್ತೇನೆ. ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವ ತನಕ ಬೇಯಿಸ್ಕೊಳ್ಳಿ. ಸೊ ಬೆಳ್ಳುಳ್ಳಿ ಇಲ್ಲಿ ಗೋಲ್ಡನ್ ಬ್ರೌನ್ ಆಗಿದೆ. ನಾನೀಗ ಬೇರೆ ವೆಜಿಟೇಬಲ್ಸ್ ಅನ್ನು ಹಾಕ್ತೇನೆ. ಸೊ ಎಲ್ಲ ವೆಜಿಟೇಬಲ್ಸ್ ಫ್ರೈ ಆದ ಮೇಲೆ ನಾನು ಇದನ್ನ ಸಪ್ರೇಟ್ ತೆಗೆದಿಡ್ತೇನೆ. ರೈಸ್ ಬಾಯ್ಲ್ ಆಗಿದೆ, ನಾನು ಇದನ್ನ ಸ್ಟ್ರೈನ್ ಮಾಡ್ತೇನೆ. ಸ್ಟ್ರೈನ್ ಮಾಡಿ ಸ್ವಲ್ಪ ಒಣಗ್ಲಿಕ್ಕೆ ಇಡ್ಬೇಕಾಯ್ತಾ, ಇಲ್ಲಾಂದ್ರೆ ಅದು ರೈಸ್ ಕಟ್ ಆಗ್ತದೆ. ನೆಕ್ಸ್ಟ್ ನಾನು ಸೇಮ್ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಮ್ಯಾರಿನೇಟ್ ಮಾಡಿಟ್ಟ ಚಿಕನ್ ಅನ್ನ ಫ್ರೈ ಮಾಡ್ತೇನೆ. ಚಿಕನ್ ಒಳ್ಳೆ ಫ್ರೈ ಆದ ಮೇಲೆ ಅದಕ್ಕೆ ಒಂದು ಮೊಟ್ಟೆಯನ್ನು ಹಾಕಿ ಮೊಟ್ಟೆಯನ್ನು ಸಹ ಫ್ರೈ ಮಾಡ್ತೇನೆ. ಸೊ ಚಿಕನ್ ಮತ್ತೆ ಎಗ್ ಒಳ್ಳೆ ಫ್ರೈ ಆಗಿದೆ. ಅದಕ್ಕೆ ನಾನು ಫ್ರೈ ಮಾಡಿಟ್ಟ ವೆಜಿಟೇಬಲ್ಸ್ ಅನ್ನ ಮಿಕ್ಸ್ ಮಾಡ್ತೇನೆ. ಚಂದ ಮಾಡಿ ಮಿಕ್ಸ್ ಮಾಡ್ಬೇಕಾಯ್ತು ಅದನ್ನ. ಇದನ್ನೆಲ್ಲ ಒಳ್ಳೆ ಮಿಕ್ಸ್ ಆದ ಮೇಲೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ, ರುಚಿಗೆ ತಕ್ಕಷ್ಟು. ಅದರ ಮೇಲೆ ನಾನು ಟೊಮೆಟೊ ಸಾಸ್, ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಅನ್ನ ಹಾಕ್ತಾ ಇದ್ದೇನೆ. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೇನೆ. ಎಲ್ಲ ಸಾಸ್ ಹಾಕಿದ್ಮೇಲೆ ಪುನಃ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಎಲ್ಲ ಸಾಸ್ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಆಗಬೇಕು. ಅದರ ಮೇಲೆ ನಾನು ಸ್ಟ್ರೈನ್ ಮಾಡಿಟ್ಟ ರೈಸ್ ಅನ್ನ ಹಾಕ್ತಾ ಇದ್ದೇನೆ. ಸೊ ರೈಸ್ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ
ಅಲ್ಲಿ ನಮ್ಮ ಫ್ರೈಡ್ ರೈಸ್ ರೆಡಿ ಆಗ್ತದೆ. ಸೊ ಟೇಸ್ಟ್ ಮಾಡ್ಬೋದಾಯ್ತಾ. ಈಸಿ ಉಂಟು, ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಉಂಟಂತ ನನಗೆ ಕಮೆಂಟ್ಸ್ ಅಲ್ಲಿ ಹೇಳಿ. ಎಲ್ಲ ಫ್ರೈಡ್ ರೈಸ್ ಮಿಕ್ಸ್ ಆದ ಮೇಲೆ ನಾನಿಲ್ಲಿ ಗಾರ್ನಿಷ್ ಮಾಡ್ತಾ ಇದ್ದೇನೆ. ಓಕೆ ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ಇನ್ನೊಮ್ಮೆ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಷ್ಟು ತನಕ ಟೇಕ್ ಕೇರ್.